ನಮಸ್ಕಾರ ಎಲ್ಲರಿಗೂ. ಇವತ್ತಂತೂ ಮುಂಜಾನೆ ಟ್ರೇ ಕೋಕೋಪೀಟ್ ಎಲ್ಲ ತಗೊಂಡ ಇವ್ರನ್ನ ಕರ್ಕೊಂಡ ಹೊಲಕ್ ಬೇನ್ರಿ. ಯಾಕಂದ್ರ ನಾ ಎಲ್ಲಾ ತರುಗಳು ರೆಡಿ ಮಾಡಿಕಿದ್ನು ಅದಕ್ಕ. ನೀವೆಲ್ಲ ಬಹಳ ಜನ ನಂಗ ಕೇಳಾಕತ್ತೀರಿ, ಅಕ್ಕ ನೀವ್ ಯಾವ ರೀತಿ ತರು ರೆಡಿ ಮಾಡ್ಕೊತೀರಿ, ಯಾವ ರೀತಿ ಅದನ್ನ ಹಚ್ಚಬೇಕು ನಮಗೂ ತಿಳಿಸ್ಕೊಡ್ರಿ ಅಂತ ಹೇಳಿ. ಸೊ ಅದಕ್ಕೆ ಏನೆಲ್ಲ ಪ್ರಾಡಕ್ಟ್ಸ್ ಹಚ್ತಾವು ಅಂಡ್ ಅದನ್ನ ಹೆಂಗ್ ಹಚ್ಚೋದಂತ ಇವತ್ತೆಲ್ಲ ನಿಮ್ಗೆ ಹೇಳ್ತೇನೆ ಬರ್ರಿ. ಸೊ ಫಸ್ಟ್ ಈ ತರ ಟ್ರೇ ಬೇಕಾಗ್ತಾವ್ರಿ. ಆಮೇಲೆ ಕೋಕೋಪೀಟ್ ನ ಸ್ವಲ್ಪ ಈ ತರ ಉದುರ್ ಮಾಡಿ ಟ್ರೇ ಮೇಲೆ ಎಲ್ಲಾ ಸ್ಪ್ರೆಡ್ ಮಾಡ್ಕೊರಿ, ಎಲ್ಲಾ ಬಾಕ್ಸ್ ಫಿಲ್ ಮಾಡ್ಕೊರಿ. ಇದ್ರದ್ದು ಎಲ್ಲಾದ್ರದ್ದು ನೀವು ಬಹಳ ದಿವಸ ಆಯ್ತು ಲಿಂಕ್ ಕೇಳಾಕತ್ತೀರಿ, ಲಿಂಕ್ ಅಂತ ಕಮೆಂಟ್ ಮಾಡ್ರಿ, ನಾ ಸೆಂಡ್ ಮಾಡ್ತೇನೆ. ಫಸ್ಟ್ ನಾ ಇಲ್ಲಿ ಫ್ಲವರ್ ದ ಸೀಡ್ಸ್ ಹಾಕತ್ತೇನ್ರಿ. ನೀವು ವೆಜಿಟೇಬಲ್ ಫ್ರೂಟ್ ಫ್ಲವರ್ ಯಾವ್ದ್ ಬೇಕಾದ್ರೂ ಹಾಕೋಬಹುದು, ಈಸಿಲಿ ಇದ್ರೊಳಗ ಗ್ರೋ ಆಗ್ತಾವ್ರಿ. ಸೊ ಫಸ್ಟ್ ಕೋಕೋಪೀಟ್ ಫಿಲ್ ಮಾಡಿದ್ಮೇಲೆ ಈ ತರ ಬಟ್ಟಿಂದ ನಾವು ಸ್ಪ್ರೆಡ್ ಮಾಡಿ ಈ ತರ ಹೋಲ್ ರೆಡಿ ಮಾಡ್ಕೋಬೇಕ್ರಿ. ಒಂದೊಂದ್ ಹೋಲ್ದಾಗ ನಾವು ಒಂದೊಂದ್ ಸೀಡ್ ಹಾಕಿ ಮತ್ ಮೇಲ್ ಸ್ವಲ್ಪ ಕೋಕೋಪೀಟ್ ಹಾಕಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ಕೋಬೇಕ್ರಿ. ಆಮೇಲೆ ನೀರ್ ಸ್ಪ್ರೇ ಮಾಡ್ಕೋಬೇಕ್ರಿ. ಅಂಡ್ ಡೈಲಿ ನಾವು ನೀರ್ ಸ್ಪ್ರೇ ಮಾಡ್ಕೋತ ಇರ್ಬೇಕು ಅಂಡ್ ನೆಳ್ಳಾಗಿಡ್ಬೇಕ್ರಿ. ಇದನ್ನ 8 to 10 days ಒಳಗ ಇದು ತರು ಬರಕ್ ಸ್ಟಾರ್ಟ್ ಆಗ್ತಾವು. ಅಲ್ಲಿಂದ ನೀವು ದೊಡ್ಡದಾದ್ಮೇಲೆ ಅದನ್ನ ಬೇರೆ ಕಡೆ ಅಬ್ಬಿ ನಮ್ಮ ರ್ಯಾಂಬೋ ಮೇಟ್ ಹೆಂಗ್ ಮಾಡ್ಕಿರಿ ಹೆಸರೇನ ದೊಡ್ಡದಾಯ್ತು ಹೆಸರಿಟ್ಟಿಲ್ಲ. ಸೊ ನೀವು ಅನ್ಕೋತಿರ್ಬೋದು ಈ ಅಂಗಡಿಗೆ ಬಂದಿದ್ದು ರೀ. ಇಲ್ಲಾಕ್ ಬಂದ್ರಿ ಹೇಳ್ರಲ್ಲ. ನಾವ್ ಶಾಪಿಂಗ್ ಬಂದ್ವಿ. ಹಾಳಿ ನಮ್ಮ ಅಜ್ಜಿ ಶ್ರಾದ ಐತ್ರಿ, ಅದು ಮುಖ ತರ್ಕ್ ಬಂದಿವ್ ತೋರಿಸ್ತೇನೆ. ಮಕ್ಕ ಅಂತಾರಲ್ಲ ಮುಖ ಏನ್ ಮಕ್ಕ ಗುರ್ತಿ. ಸೊ ಈ ಎರಡು ಮುಖ ತಗೊಂಡ್ ಶಿರ್ಗುಪಿಗ್ ಬರಕತ್ತಿದ್ರಿ. ಆದ್ರೆ ಎಡ್ಡೂರ್ ಸಂತಿತ್ತು, ಅಲ್ವಿನ ಶಾಪಿಂಗ್ ಮಾಡೇ ಬಿಟ್ಟಿನ್ರಿ. ಎಡ್ಡೂರಿಂದ ಯಾರೆಲ್ಲ ನಮ್ ಬ್ಲಾಗ್ಸ್ ನೋಡತ್ತೀರಿ ಕಮೆಂಟ್ ಮಾಡ್ರಿ, ನಮಗೂ ಗುರ್ತಾಗ್ಲಿ. ಮಿನಿ ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಫಾಲೋ ಅಂತೂ ಪಕ್ಕಾ ಮಾಡ್ರಿ. ನಮಸ್ಕಾರ.